ಆತಲ್ಪ ಒಟ್ಟು ಓಸು ಹೂ ಖಾಲಿ ಆದ್ವು. ಮತ್ತಿನ್ನೇನಣ್ಣ ಇಷ್ಟು ಹಾಕೊಂಡು ಡೆಕೋರೇಷನ್ ಮಾಡೀವಿ. ಇನ್ನೂ ಏನು ಅಲ್ಲಿ ನಮ್ಮ ಮದುವೆ ಹೊತ್ನಾಗ ಅಲಾರಾಮ್ ಪಲಾರಾಮ್ ಅವನ್ನೆಲ್ಲ ಇಟ್ಟಿದ್ರಿಲ್ಲ, ಅವೇನದವು? ಹೋಗ್ಲಿ ಬಿಡು ಅಣ್ಣ, ಏನ ಗೆಳೆಯರು ಅವ್ರು ಎಲ್ಲ ಸೇರಿ ಮಾಡ್ತಾರ. ಈ ಡೆಕೋರೇಷನ್ ಮತ್ತು ಅವ್ನ ಗೆಳೆಯರ ಮಾಡ್ಬೇಕಾಗಿತ್ತು. ಮತ್ತು ಅವ್ನಿಗೆ ಇಲ್ಲಿ ಊರಾಗಿರೋರು ಗೆಳೆಯರು ಕಮ್ಮಿ, ಮತ್ತು ಅವರೆಲ್ಲ ಎಲ್ಲಿ ಬರ್ತಾರೆ ಈಗ, ಅದಕ್ಕೆ ನಾವು ಮಾಡೀವಿ. ಸುಮ್ಮನೆ ಅವನ್ನೆಲ್ಲ ಯಾಕೆ ಇರ್ಲಿ ಬಿಡು ಹೋಗ್ಲಿಕ್ಕ. ಮುಂಜಾನಿಂದ ಬರೀ ಕನ್ಫ್ಯೂಷನ್ ಅದ ನಾವ. ಇದನ್ನ ಸುದ್ದಂಗೆ ಮಾಡ್ಕೇಳಿ. ನೆಮ್ಮದಿಯಿಂದ ಇರ್ಲಿ ಬಾ. ರೀ ಆತನಿಲ್ಲ, ಎಷ್ಟೋ ತನಕ ಅಲ್ಲೇ ನಿಲ್ತೀರಿ? ಬರ್ರಿ, ಮುಹೂರ್ತಕ್ಕೆ ಹೊತ್ತಾಗತ್ತತಿ. ಅಲ್ಲ ಇನ್ನೂ ಆಗ್ಲಿಲ್ಲ, ಎಷ್ಟೊತ್ತು ಮಾಡ್ತೀರಿ? ಏನ್ ತಾನ ನಿದ್ದೆ ಬಂದು ತುಗುಡ್ ಸಾಕತ್ತಾವ ಅಲ್ಲೇ ಹೊರಗೆ ಕುತ್ಕೊಂಡ. ಅಲ್ಲಿ ಈಗಿನ ಚೂರು ಮುಂಚೆ ಏನಂದಿಲ್ಲ ಅಲ್ಲಿ? ಏನಂದೆ ನಾನು? ನಿದ್ದೆ ಬಂದು ತುಗುಡ್ ಸಾಕತ್ತಾವ, ಬರೀ ಸಾಕು ಹೊರಗೆ ಅಂದೆ ನಾನು. ಅದಕ್ಕಿಂತ ಮುಂಚೆ ಏನಂದಿಲ್ಲ ಅಲ್ಲಿ? ಏನಂದಿರಿ? ಏನಂದೆ ಅದನ್ನಾರ ಹೇಳ್ರಿ ತಾಗ. ಹತ್ತು ಮಾತಾಡಿರ್ತೀವಿ, ಏನಂತ ಹೇಳೋನು? ಅಲ್ಲಿ ಮುಹೂರ್ತಕ್ಕೆ ಹೊತ್ತಾಗತ್ತತಿ ಬಾ ಅಂದಿ. ಏನಾತೀಗ? ಮುಹೂರ್ತ ಮೀರಾಕತೈತಿ. ಹೋಗೋಣ ಹಂಗಾರ. ಏನು ಮಾತಾಡ್ತೀರಿ ನಿಮಗಾರ? ನಿಮಗೊಂದು ಚೂರು ಅರವ ಇಲ್ಲ ನಿಮಗೆ? ಯಾರ ನಂಗಲ್ಲ ಇಲ್ಲ ನಂಗಲ್ಲ. ಹೇ ನಿಮ್ಮ 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 ಹೊರಗೆ ಬರ್ರಿ ಹೊರಗೆ. ನಾಚಿಕೊಂಡು ಹೊಡಿಯೋದು ನೋಡು. ನಾ ಏನು ಕೇಳಿಸ್ಕೊಂಡಿಲ್ಲಪ್ಪ. ಇರ್ಲಿ ನಡಿ ನಡಿ. ಅಲ್ಲ ರಮೇಶಿ, ಇದ್ರಾಗ ನಾನೊಂದು ಮಾಳ ಮಲ್ಲಿಗೆ ತೆಗೆದಿಟ್ಕೊಂಡನಿ, ನೀನು ಒಂದು ಮಾಳ ತಗೊಂಡು ಹೋಗು. ಹೊಪ್ಪ ಅಣ್ಣ, ಏನೇನ್ರ ಮಾತಾಡ್ತೀಪ ನೀ? ಮಾಡ್ಲ ಅಣ್ಣ. ಓ ಬಂದೇನ? ಬಾ ಬಾ. ನೋಡಪ್ಪ, ಇಷ್ಟು ಅರ್ಜೆಂಟ್ನಾಗ ಇಷ್ಟ ಆಗೈತಿ ಏನ? ಇಷ್ಟ ಆಗೈತಿ, ಇಷ್ಟು ಮಾಡೀವಿ ನೋಡಪ್ಪ. ಅರ್ಜೆಂಟ್ನಾಗ ಹೂವು ಇಷ್ಟ ಸಿಕ್ಕು, ಇಷ್ಟ ಡೆಕೋರೇಷನ್ ಆಗೈತಿ. ಡೆಕೋರೇಷನ್ ಮಾಡೋದನ್ನ ಕರೆಸಿ ಅಂತೂ ಮಾಡೋಕ್ಕಾಗಲಿಲ್ಲ, ನಾವು ಕೈ ಲೇಟ್ ಆಗೈತೆ ಅಟ್ ಮಾಡೀವಿ. ಏನು ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ. ಈಗ ಅಡ್ಜಸ್ಟ್ ಮಾಡ್ಕ್ಯ ಎಲ್ಲಾರ ಚಲೋ ಕಡೆ ಪ್ಲಾನ್ ಮಾಡ್ರಿ. ಹನಿಮೂನಿಗೆ ಟಿಕೆಟ್ ನನ್ನ ಕಡೆಯಿಂದ ನಾನು ಬುಕ್ ಮಾಡಿಸ್ಕೊಡ್ತೇನೆ ಅಂತ. ಆರಾಮಾಗಿ ಅಲ್ಲಿ ಹೆಂಗ್ ಬೇಕಂಗ್ ಡೆಕೋರೇಷನ್ ಮಾಡಿಸ್ಕೊಂಡು ಆರಾಮ್ ಇದ್ದು ಬರುವಂತ್ರಿ ಅಂತ ಆತನಪ್ಪ. ಅಣ್ಣ ಏನೇನ್ರ ಮಾತಾಡ್ತೀಪ ನೀನು? ಅದಕ್ಕೆ ಯಾಕೋ ನಾಚಿಗೆ ಅದೇನೋ ಅಂತಾರಲ್ಲ, ಹೌದಾ ನಂಗೆ ಮದುವೆಗೆ ಅಂತ ನೀನ ಹುಚ್ಚ. ತಗೋರಪ್ಪ, ಸಾಕಾಗಿತ್ತು ನಮಗೂ. ನಾವು ಹೋಗ್ತಲ್ಲ ಇನ್ನ. ಹುಷಾರ್ ನೋಡು. ಹುಷಾರಿ ಯಾಕೆ ಹೇಳುವುದ ನಮ್ಮಣ್ಣ? ಮೊದ್ಲು ಕೈ ಕಾಲೆಲ್ಲ ತಣ್ಣಗಾಗತ್ತವು, ಅದ್ರಾಗ ಬೇರೆ ನಮ್ಮಣ್ಣ ಹುಷಾರಿ ಹೇಳ್ಬೇಕನ್ನ. ಏನು ಮಾಡ್ಲಿಪ್ಪ ಭಗವಂತ, ಮದುವೆ ಆಗ್ಬೇಕು, ಆದ್ರೆ ದೀಪಾನ ಆಗ್ಬೇಕು ಅನ್ನೋದು ಆಸೆ ಇತ್ತು. ಆದ್ರೆ ಇಷ್ಟು ಲಘು ಆಕತಿ ಅಂತ ಅನ್ಕೊಂಡಿದ್ದಿಲ್ಲ. ನಾ ಯಾವ್ದಕ್ಕೂ ಪ್ರಿಪೇರ್ ಆಗಿಲ್ಲಲ್ಲಪ್ಪ ದೇವ್ರೇ, ನೀನ ಕಾಪಾಡ್ಬೇಕು ನಾನು. ಅಯ್ಯೋ, ಇವ್ರು ನೋಡಿದ್ರೆ ಆಗಲೇ ಬಂದು ನಿಂತಾರಲ್ಲ, ಏನು ಹೇಳಲಿ ನಾನು? ಏನು ಮಾಡಲಿ? ಅಯ್ಯೋ ದೇವ್ರೇ. ಓಹ್ ಬಂದ್ರೆ ಬರ್ರಿ ಕುತ್ಕೋ ಬರ್ರಿ. ನೀವು ನನ್ನ ಹೋಗು ಬಾ ದೀಪಾ ಅಂತ ಕರಿಬೋದ್ರಿ, ನೀವು ಹೋಗ್ರಿ ಬರ್ರಿ ಅಂದ್ರೆ ಚಂದ ಕಾಣಂಗಿಲ್ಲ. ಅಬ್ಬಾ, ಬೆಳಗ್ಗಿಂದ ದೊಡ್ಡ ಲೈನು ಅಂದ್ರೆ ನಿಮ್ಮ ಬಾಯಾಗಿಂದ ಕೇಳಿದ್ದಿದೊಂದ. ಎಷ್ಟು ಬೈಕೇನಾಕತ್ತೀರೋ, ಏನು ಖುಷಿ ಆಗಾಕತ್ತೋ, ನಿಮಗೆ ಬೇಜಾರಾಗತ್ತೋ ಏನೊಂದು ಆಗಕತ್ತಿದ್ದಿಲ್ಲ, ನನಗೆ ತಿಳಿಯಾಕತ್ತಿದ್ದಿಲ್ಲ. ಈಗ ಮಾತಾಡ್ಬೇಕು ಅಂತಂದ್ರೆ ಟೈಮ್ ಸಿಗಾಕತ್ತಿದ್ದಿಲ್ಲ. ಏನ್ ಇಷ್ಟು ಗಡಿಬಿಡಿಯಾಗಿ ಇಷ್ಟೆಲ್ಲ ನಡೆದು ಹೋಗತಿ ಅಂತ ನಾ ಅನ್ಕೊಂಡಿದ್ದಿಲ್ಲ. ನಿಮ್ಗೆ ಬೇಜಾರಾಗಿಲ್ಲೋದಿಲ್ಲ? ಹಂಗೇನಿಲ್ಲ. ದೇವ್ರು ಎಲ್ಲಾರ ಹಣೆಗೂ ಮದುವಿನ ಒಂದೊಂದು ನಮ್ನಿ ಬರ್ದಿರ್ತಾನಂತೆ. ನನ್ನ ಹಣೆಗೆ ಈ ಥರ ಬರ್ದಾನ ಅನ್ಕೊಂಡೇನಷ್ಟೆ. ಏನೇನು ಆಗ್ಬೇಕಾಗಿತ್ತು ಅಂತ ನಮ್ಮ ಹಣೆಯಾಗ ಬರ್ದಿತ್ತೋ ಅದ ಆಗೈತಿ ಅನ್ಕೊಂಡೇನಿ. ಯಾಕಂದ್ರೆ ಯಾವ್ದು ನಮ್ಮ ಇಷ್ಟದ ಪ್ರಕಾರ ನಡೆಯಂಗಿಲ್ಲೋ ಅದು ದೇವ್ರ ಇಷ್ಟದ ಪ್ರಕಾರ ನಡೀತೈತಂತ. ದೇವ್ರು ಯಾವಾಗಿದ್ರು ನಮಗೆ ಒಳ್ಳೇದ ಬಯಸ್ತಾನ. ನನಗೂ ಒಳ್ಳೇದ ಆಕೈತಿ ಅನ್ನೋ ನಂಬಿಕೆ ನನಗೈತಿ. ಇದ್ರಾಗ ನಿಮ್ದಾರು ಏನ್ ತಪ್ಪೈತಿ ಬಿಡ್ರಿ. ಅಬ್ಬಾ, ನೀವು ಇಷ್ಟು ಹೇಳಿದ್ರಲ್ಲ ಈಗ ಸಮಾಧಾನ ಆಯ್ತು. ಹೋಗ್ರಿ ಬರ್ರಿ ಅಂತ ಕರಿಬೇಡ್ರಿ ಅಂತ ಹೇಳ್ತಾನಿ. ಓಕೆ ಅತ್ತ ದೀಪ ಬಾ ಈತ ಕುಂದ್ರು ಬಾ. ಅದು ಏನು ಟೆನ್ಷನ್ ತಗೋಬೇಡ ಆತ, ಏನೂ ಟೆನ್ಷನ್ ತಗೊಳಕ್ ಹೋಗ್ಬೇಡ. ನಾನು ನಿನಗೇನು ಮಾಡಲ್ಲ, ನಿನ್ನ ಮುಟ್ಟಲ್ಲ ಸತಿ ನಾನು ಆತ. ನಾವಿಬ್ರು ಇನ್ನೂ ಒಬ್ರನ್ನೊಬ್ರು ಅರ್ಥನ ಮಾಡ್ಕೊಂಡಿಲ್ಲ. ಬಹಳ ಅಂದ್ರೆ ಒಂದು ಸರಿ ಮೀಟ್ ಆಗಿವಷ್ಟು, ಒಂದು ಸರಿ ಮಾತಾಡಿವಷ್ಟು ಬಿಟ್ರೆ ಹೆಚ್ಚಿಗೆ ನಿನ್ನ ನಡುವೆ ಏನು ಮಾತುಕತೆನೇ ಆಗಿಲ್ಲ. ನಾನು ನಿಮ್ಮನ್ನು ಇಷ್ಟಪಟ್ಟೇನಿ ಅನ್ನೋದು ಬಿಟ್ರೆ ನೀವು ನನ್ನ ಅಷ್ಟೋ ಇಷ್ಟಪಡ್ತೀರೋ, ಎಷ್ಟು ಇಷ್ಟಪಡ್ತೀರಿ, ಯಾವ ಫೀಲಿಂಗ್ಸ್ನೂ ನಾವು ಅನುಭವಿಸೇ ಇಲ್ಲ. ಮನೆಯವ್ರಿಗೆ ಕದ್ದು ಹೊರಗಡೆ ಹೋಗೋದು, ಹೊರಗಡೆ ಮೀಟ್ ಮಾಡೋದು, ಎಲ್ಲರೂ ನಿಮ್ಮನ್ನು ತಿನ್ನಾಕ ಕರ್ಕೊಂಡು ಹೋಗೋದು, ನಿಮಗೆ ತಿನ್ನಾಕ ಕೊಡ್ಸೋದು, ಆ ಖುಷಿ ನೋಡೋದು, ನಾನೆಲ್ಲ ಏನೇನೆಲ್ಲ ಅನ್ಕೊಂಡಿದ್ದೆ, ಏನೇನೋ ಅನ್ಕೊಂಡಿದ್ದೆ. ಆದ್ರೆ ಏನೂ ಮಾಡೋಕ್ಕಾಗಿಲ್ಲ. ಮದುವೆ ಅಂತೂ ಆಗೈತಿ. ಆದ್ರೆ ಇನ್ಮ್ಯಾಗ ನಾವು ಆ ಜೀವನ ಅನುಭವಿಸೋಣ. ಮೊದ್ಲು ನಾವು ಇಬ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಣ. ನನ್ನನ್ನು ನೀವು ಅರ್ಥ ಮಾಡ್ಕೊಳ್ರಿ, ನಿಮ್ಮನ್ನು ನಾನು ಅರ್ಥ ಮಾಡ್ಕೊತೀನಿ. ಆಮೇಲೆ ಏನೈತಲ್ಲ ಮುಂದಿನ. ನಿಜವಾಗ್ಲು ನಾವು ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಣ ಮೊದ್ಲು, ಆಮೇಲೆ ಮುಂದಿನ ಜೀವನ. ನಾನು ಆ ಎಲ್ಲ ಫೀಲಿಂಗ್ಸ್ನ ಅನುಭವಿಸ್ಬೇಕಂತ ಅಂತ ಅನ್ಕೊಂಡೇನಿ ದೀಪ. ನಿನ್ ಜೋಡಿ ನೀನ್ ಹೊರಗೆ ಕರ್ಕೊಂಡು ಹೋಗೋದು, ಅದ್ರ ಕದ್ದು ಮುಚ್ಚಿ ಕರ್ಕೊಂಡು ಹೋಗಲ್ಲ, ಅದೊಂದು ಮಿಸ್ ಆತು. ಇರ್ಲಿ, ಏನ್ ಮಾಡೋಕ್ಕಾಗಲ್ಲ.
ನನ್ನ ಹುಡುಗಿ ನನ್ನವಳು ಆಗ್ತಾಳೋ ಇಲ್ಲೋ ನನ್ನವಳು ಆಗ್ತಾಳೋ ಇಲ್ಲ ಅನ್ನಷ್ಟು ಅದು ಹಂಬಲ ಏನಿರ್ತೈತಲ್ಲ ಅದನ್ನ ಮಿಸ್ ಮಾಡ್ಕೊಂತೀನಿ. ಇರ್ಲಿ, ಈಗೂ ಅದು ಇರ್ತೈತಿ ಒಂಥರ. ನನ್ನ ಹುಡುಗಿ ನನ್ನ ಪ್ರೀತಿ ಮಾಡ್ತಾಳೋ ಇಲ್ಲ ಅನ್ನೋ ಹಂಬಲ ಇದ್ದೇ ಇರ್ತೈತಿ. ಮೊದಲು ಫ್ರೆಂಡ್ಶಿಪ್ಪು, ಆಮೇಲೆ ಪ್ರೀತಿ, ಆಮೇಲೆ ಅಂಡರ್ಸ್ಟ್ಯಾಂಡಿಂಗು, ಆಮೇಲೆ ಮುಂದಿನ ಜೀವನ. ಇದಕ್ಕೆ ನೀ ಏನಂತಿ? ನೀವ್ ಹೆಂಗ್ ಹೇಳ್ತೀರಾ ಹಂಗ. ಈಗಾರ ಬಂದು ಕುತ್ಕೋಬೋದಲ್ಲ. ಹ್ಮ್ ದೀಪಾ, ನಾನು ಟಿವ್ಯಾಗೆಲ್ಲ ಫಸ್ಟ್ ನೈಟ್ ಸೀನ್ ನೋಡ್ಬೇಕಾದ್ರೆ ಇವು ಯಾಕೆ ಹಣ್ಣು ಹಂಪಲ ಉದನ್ ಕಡ್ಡಿ ಇವನ್ನೆಲ್ಲ ಯಾಕೆ ಹಚ್ಚಿಡ್ತಾರ ಅಂತ ನಾನು ಅನ್ಕೊಂತಿದ್ದೆ. ಹಣ್ಣು ಹಂಪಲ ಏನ್ ಕೆಲಸ, ಸ್ವೀಟ್ಸ್ ಇಂದು ಹಣ್ಣಿಂದು ಏನ್ ಕೆಲಸ ಅಂತ ವಿಚಾರ ಮಾಡ್ತಿದ್ದೆ. ಆದ್ರೆ ಈಗ ಅರ್ಥ ಆತು, ಒಟ್ಟು ತುಂಬ ತಿಂದು ಮಕ್ಕಳು ನಿದ್ದೆ ಮಾಡಕ ಅಂತಂದು. ನಿನಗೆ ನಗು ಬರ್ಲಿಲ್ಲ? ಇದು ಜೋಕ್ ನಗ್ಬೇಕು. ಮುಂಜಾನಿಂದ ಸಾಕಾಗಿ ಹೋಗ್ತಾವೆ ಯವ್ವ. ಎಂದು ನೆಲ ಸಿಕ್ಕತ್ತೆ ಜೀವಕ್ಕಂತ ನಂಗಾಗೈತೆ ನೋಡು. ಲೇ ನಿಲ್ಲಿ, ಮಕ್ಕಳ ಕೊಂಟೇನಾಲೇ. ಮತ್ತಿನ್ನೇನ್ ಮಾಡ್ಲಪ್ಪ, ಒಂದ್ ಮುಂಜಾನೆ ನಾನು ಹಿಂಗ ಕತ್ ದುಡ್ದಂಗ್ ದುಡಿಯಾಕತ್ತೀನಿ. ಯಪ್ಪ ಸುಮ್ನಿದ್ ಬಿಡ್ರಿಪ್ಪ, ಇವತ್ತು ಒಂದಿನ ಏಯಪ್ಪ ಎಷ್ಟು ವರ್ಷ ಕಳೆದಿನ ನಂಗಾಗೈತಿ. ಇವತ್ತು ಒಂದಿನ ಕಳಿಯೋದು ಏನು ಪುರ್ಸತ್ ಇಲ್ದ ದಿನ ನಾವ ಯವ್ವ. ಇವತ್ತೆಲ್ಲಾರ ಮುಂಜಾನೆ 4 ಗಂಟೆಗೆ ಎದ್ದವ್ ಯವ್ವ. ಏನೇನೆಲ್ಲ ಎಷ್ಟೆಲ್ಲ ಆಯ್ಕೋತಿ ಒಂದ್ ದಿನದಾಗ. ಮೈ ಯವ್ವ ನಿಲ್ಲಕ್ಕಾಗೋಲ್ತ, ಅಷ್ಟು ಸುಸ್ತಾಗೈತಿ ನನಗ. ಮತ್ತಿನ್ನೇನ್ ಮಾಡ್ಬೇಕು ನಿಮ್ಗ? ಆತ ನಿಮ್ದು ಊಟ ತಡಿಕೇಲಿ ಆತು, ಮತ್ತಿನ್ನೇನ್ ಬೇಕು? ಮತ್ತೀಗ ಚಾ ಅಂತ ಅನ್ಬೇಡ್ರಿ. ಮತ್ತ ಅದ ಚಾ ಡಬ್ರ್ಯಾಗ ನಿಮ್ಮನ್ನ ಹಾಕಿ ಕುದಿಸ್ಬಿಡ್ತಾನೆ ಈಗ. ಮತ್ತೆ ನನಗೆ ಅಷ್ಟು ತಲೆ ಕೆಟ್ಟತೀಗ. ಇಲ್ಲದೆ ನೀನು ಹುಚ್ಚು ಮೂಳಿ ತಂದ ನೋಡಿ ನಾ ಏನ್ ತಂದನಿ. ಅಯ್ಯೇ ಹೂವ ಮನಿ ತುಂಬಾ ಅದಾವು. ಅದ್ರಾಗ ಏನ್ ಸ್ಪೆಷಲ್? ಅದ್ರಾಗರ ಅತ್ತಿಯರಿ ಇವತ್ತ 3 ಬುಟ್ಟಿ ಹೂ ತರಿಸಿದ್ರು. ಲೇ, ಗಂಡ ಪ್ರೀತಿಯಿಂದ ಹೆಂಟಿಗೆ ಹೂ ಕೊಡಾಕ್ತಾನ, ಮುಡ್ಕೊಂಡು ಖುಷಿ ಆಗೋದು ಬಿಟ್ಟು ಅಯ್ಯೋ ಹೂವ ಅಂತೇನ? ಏನ್ ಗೊತ್ತಿದ್ರು ಬೆಲಿ? ಅಯ್ಯ ಗೊತ್ತೈತಪ್ಪ, ಎಲ್ಲಾದ್ರ ಬೆಲೆನೂ ಗೊತ್ತೈತಿ. ನಮ್ ಬೆಲೆನ ನೋಡಿ ಯಾರಿಗೂ ಗೊತ್ತಿಲ್ಲದು. ಹೋಗ್ರಿ ಸಣ್ಣದಿರಿ, ದೇವ್ರ ಮುಂದಿಡ್ ಹೋಗ್ರಿ. ಮುಂಜಾನೆದ್ದು ಜಾಕ ಮಾಡಿ ಪೂಜೆ ಮಾಡ್ತಾನಲ್ಲ ಅವಾಗ ಏರಿಸ್ತಾನೆ ಅಂತ. ನನಗ ನಿದ್ದೆ ಜಾಗ ಬರಾಕತ್ತಾವು, ನಾವು ಹಾಕಬೇಕು. ನಾನು ಮುಂಜಾನೆ ದೇವರಿಗೆ ಮತ್ತೆ ಬ್ಯಾರೆ ಹೂ ತರಿಸ್ತಾನೆ ಅಂತ ತಿರುಗು ಮುಡಿಸ್ತಾನೆ. ಅಯ್ಯ ಇಟ್ಟತ್ತಾಗ ಯಾರು ಹೂ ಮುಟ್ಕೊಂತದ್ದಾರ ನಿಮ್ಗೆ? ಸರಿ ಅತ್ತಾಗ ನೀವೇನ್ ಆಟ ಹಚ್ಚಿರಿ? ಯಾರು ಹೂ ಮುಟ್ಕೊಂಡು ಮಕ್ಕಂತಾರ? ನಾನು ನಿದ್ದೆ ಮಾಡ್ಬೇಕಪ್ಪ ಸರಿ ಅತ್ತಾಗ. ತಿರುಗ ನಾನು ಚಿನ್ನ ಮುಡಿಸ್ತಾನೆ, ಗಮ್ಮಂತಿರ್ತೀವಿ, ನಿದ್ದಿ ಮಸ್ತ್ ಬರ್ತಾವ. ತಿರುಗ ನಿಮ್ದೊಳೆ ಕತಿ ಆತ್ರಿ. ಸರಿ ಅತ್ತಾಗ. ಏನ್ ಮಕ್ಕ ನೋಡಕತ್ತೀರಿ? ಮಕ್ಕರ್ರಿ ಮುಂಜಾನೆ ಜಲ್ದಿ ಹೇಳ್ಬೇಕು. ಹುಡುಗರು ಸಾಲಿ ಮತ್ ಮುಂಜಾನೆ ಎದ್ದು ಸಾಲಿಗೆ ತಯಾರು ಮಾಡ್ಬೇಕು, ಡಬ್ಬಿ ಕಟ್ಟಬೇಕಂದ್ರೆ ಆಗಲ್ಲ. ಮತ್ ಮುಂಜಾನೆ ಜಲ್ದಿ ಹೇಳ್ಬೇಕು. ಮಕ್ಕರಿ ಗಂಡ ಪ್ರೀತಿಯಿಂದ ಹೂ ತಂದ್ರ ಚೂರು ನಿನಗ ಗಂಡನ ಮ್ಯಾಗ ಪ್ರೀತಿನ ಇಲ್ಲ. ಹೌದಪ್ಪ, ಗಂಡನ ಮ್ಯಾಗ ಪ್ರೀತಿ ಇಲ್ಲದಕನ ಇಷ್ಟೆಲ್ಲ ಅರ್ತಿ ಗಾಳ ಜಾತ್ರೆ ಮಾಡ್ಕಂತ ಹೇಳಿ ಬಿದ್ದದನಿ ಅಲ್ರಿ. ಅಷ್ಟು ಪ್ರೀತಿ ಇದ್ದರು ಒಂದು ದಿನನಾರ ನನ್ನ ಪೇಟೆ ಕರ್ಕೊಂಡು ಹೋಗಿರೇನು? ಕರ್ಕೊಂಡೋಗಿ ನಿನಗೆ ಏನು ಬೇಕಾದಂತ ತಗೋ ಅಂತ ಅಂದಿರೇನು? ಒಂದು ದಿನನಾರ ಪಾನಿಪುರಿ ಅಂಗಡಿ ಕರ್ಕೊಂಡು ಹೋಗಿರೇನು? ಪಾನಿಪುರಿ ತಿನ್ಸಿರೇನು? ನೋಡ್ ಹೋಗ್ರಿ, ಓಣ್ಯಾಗ ಎಲ್ಲಾರು ಗಂಡನ ಕರ್ಕೊಂಡು ಪಾನಿಪುರಿ ಅಂತ, ಗೋಬಿ ಮಂಚೂರಿ ಅಂತ, ಅದೆಂತದದು ನೂಡಲ್ಸ್ ಅಂತ ಅವನ್ನೆಲ್ಲ ತಿಂದು ಬರ್ತಾರ. ಸಾಲದಕ್ಕೆ ಬಂದು ನಮ್ಮಿದ್ರಿಗೆ ಹೇಳಿ ಹೊಟ್ಟಿ ಉರಿಸ್ತಾರ ನಮ್ದು. ನೀವು ಅದಿರಿ, ಒಂದು ದಿನಾನು ಎಲ್ಲಿ ಕರ್ಕೊಂಡು ಹೋಗಲ್ಲ. ಇದ ಹಳ್ಳ್ಯಾಗ ಕೊಳಿಬೇಕು. ಅಷ್ಟ ಅಲ್ಲ, ನಾಳೆ ಕರ್ಕೊಂಡು ಹೋಗ್ತೇವೆ ಹಂಗ. ನಾಳೆ ಪಕ್ಕ ಏನ್ ಪಾನಿಪುರಿ ಗೋಬಿ ಮಂಚೂರಿ ತಿಂತಿದ್ದಿಲ್ಲ ತಿನ್ನುವಂತೆ. ನಾಳೆ ಕರ್ಕೊಂಡು ಹೋಗ್ಕಣಪ್ಪ, ನಾಳೆ ಪಕ್ಕ. ಕರೆಗೂ ಕರ್ಕೊಂಡು ಹೋಗ್ತೀರಿ? ಅಯ್ಯೋ ಎಷ್ಟು ಒಳ್ಳೆಯವ್ರು ನೀವು ಅಪ್ಪ. ಇಷ್ಟು ವರ್ಷಕ್ಕೆ ಈಗಾರ ನಿಮ್ಗೆ ಒಳ್ಳೆ ಬುದ್ಧಿ ಬಂತಲ್ಲ. ಹಂಗಾರ ನಾಳೆ ಜಲ್ದಿ ಎಲ್ಲ ಕೆಲಸ ಮುಗಿಸಿಟ್ಕೊಂಡು ಚಲೋ ಸೀರೆ ಉಟ್ಕೊಂತಾನೆ. ಈಗ ನಾಳೆಗೆ ಇರ್ಲಿಲ್ಲ, ನಾಳೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿನಿಲ್ಲ. ನಾಳೆಗಿರ್ಲಿ ತಿರುಗಿ ಹೂ ಮುಡಿಸ್ತಾನೆ. ನೋಡಿಸ್ರಿ ಯವ್ವ, ನನ್ನ ಗಂಡ ಇವತ್ತ ನಾ ಏನು ಕೇಳಿದ್ರು ಹೂ ಅನ್ನಂಗದಾನ. ಇದ ಒಳ್ಳೆ ಚಾನ್ಸ್. ಈಗ ಪಾನಿಪುರಿಗೂ ಗೋಬಿ ಮಂಚೂರಿಗೂ ಹೂ ಅಂದಾನ. ಇದ ಚಾನ್ಸ್ನಾಗನ ನಂಗೆ ಸಾಕ ಸೀರೆನೂ ಕೇಳೇ ಬಿಡ್ತಾನೆ. ಹೆಂಗೂ ಹೋಗಿರ್ತವೆ ಪೇಟೆಗೆ, ಸೀರೆನೂ ಕೊಡಿಸ್ಬಿಡ್ರಿ, ಸೀರೆ ತಗೊಂಡ ಬರ್ತಾನೆ ಅಂತಾನೆ. ಅಷ್ಟ ಮಾಡ್ತಾನೆ. ಆಹಾ, ಎಷ್ಟು ಚಂದ ಕಾಣಕತ್ತೀಯ ನನ್ನ ಬಂಗಾರಿ. ನಿನ್ನ ಹೊಸದಾಗಿ ಮದುವೆ ಮಾಡ್ಕೊಂಡ್ ಬಂದಾಗ ಹೆಂಗಿದ್ದಿ ಹಂಗ ಅದಿ ನೋಡ್ಲಿ ಶೋಭಾ. ಒಂದು ಚೂರ್ ದಪ್ಪಗಿ ಆಟ ಚೆನ್ನಾಗ ತಯಾರಾದಿ ಅಂದ್ರೆ 2 ಮಕ್ಕಳು ತಾಯಿ ಅಂತ ಅನ್ಸಂಗ ಇಲ್ಲಿ ನೋಡ್ಲಿ. ಚೆನ್ನಾಗ ತಯಾರಾಗಂತ ಅಂತೀರಿ ಹಂಗ. ಹೋದ್ ಸರಿ ದೀಪಾವಳಿ ಕೊಡ್ಸಿ ಸೀರೆ ಗೊತ್ತಾನು, ಮತ್ತ ಸೀರೆನ ಕೊಡ್ಸಿಲ್ಲ ನೀವು ನನಗ. ಮತ್ತ ರೀ ನಾವು ಹೆಂಗೂ ನಾಳೆ ಮತ್ತ ಪಾನಿಪುರಿ ತಿನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ, ಹಂಗ ಪೇಟೆ ಕರ್ಕೊಂಡೋಗಿ ನನಗೊಂದು ಸೀರೆ ಕೊಡ್ಸ್ಕೊಂಬರ್ರಿ. ಎಟ್ಲಪ್ಪ ಗುಟಾನ ಏನಾರ ಒಂದು ಇಟ್ಟ ಬಿಟ್ಟಿರ್ತಿ ನೋಡು. ಮತ್ತ ಅದಕ್ಕೆ ಅನ್ನೋದು ಮತ್ತೆ ಹೆಣ್ಮಕ್ಳಿಗೆ ಲೂಸ್ ಕೊಡ್ಬಾರ್ದು ಅಂತಂದು
ಒಂದ್ ಈಟ್ ಲೂಸ್ ಕೊಟ್ಟ ತಲೆ ಮೇಲೆ ಕುಂದ್ರ ಸೀದಾ ಬಂದು ಏನ ಅಂದ್ರೆ ತಿಂತಾನೆ ಹಂಗೆ ಆಗಿ ಬಿಡು ತಿನ್ನೋಲಕ್ಕ ಸುಮ್ಮನೆ ಮಾಡಿ ಸೀರೆ ಅಂತ ಹೋಗೋ ಮರ ಹೋಗಿ ರೊಕ್ಕಿಲ್ಲ ನತ್ರ ಈಗ ಅಲ್ರಿ ಯಾವಾಗ ನೋಡಿದ್ರು ರೊಕ್ಕಲ್ಲ 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 ಅಂತೀರಲ್ಲ ನೀವು ಹಂಗಂದ್ರೆ ಹೆಂಗ ಬ್ಯಾರೆ ಗಂಡ್ರು ಎಲ್ಲಾರು ಅವ್ರ ಹೆಂಡತಿಯರಿಗೆ ಕೊಡ್ಸೋದಲ್ಲನು ಹೋಗ್ರಿ ನಮ್ ಗೆಳತಿಯರ್ ಎಲ್ಲಾರು ತಿಂಗಳಿಗೆ 2 ಸೀರೆ ತರ್ತಾರ ಹಂಗ ಅಂತೀರಿ ಈಗೆಲ್ಲ ಅದೆಂತದ ಆನ್ಲೈನ್ ಶಾಪಿಂಗ್ ಅಂತ ಆನ್ಲೈನ್ ಶಾಪಿಂಗ್ ಅದ್ರಾಗೆಲ್ಲ ಫೋನ್ಯಾಗ ಕುತ್ಕೊಂಡು ಮನೆಗೆ ತರಿಸ್ಕೊಂತಾರ ತಿಂಗಳಿಗೆ 2-3 ಸೀರೆ ತರಿಸ್ಕೊಂತಾರ ಮತ್ ಬೇಕಾಗಿದ್ದು ಎಲ್ಲ ತರಿಸ್ಕೊಂತಾರ ಅವ್ರ ಗಂಡ್ರ ಎಲ್ಲಾರು ಅಲ್ಲನು ಕೊಡೋದು ನಾನ ಏನ್ ಇಲ್ದಂಗ್ ಕುಂತಿರೋದು ಅತ್ತಿಯರ ಒಟ್ಟು ಅವಾಗ ಇವಾಗ ಆ ಹಬ್ಬಕ್ಕ ಈ ಹಬ್ಬಕ್ಕ ಅಂತ ಸೀರೆ ಕೊಡಿಸ್ತಾರ ಅಂತಂದು ಅದನ್ನ ಏನೋ ಕಂಡಂಗ್ ಇಲ್ಲ ಅಂದ್ರ ಏನ್ ಇರ್ತಿದ್ದಿಲ್ಲ ಮತ್ತೆ ಅವು ಕೊಡ್ಸೋದು ಅಲ್ಲನ್ಲಿ ಅವು ಕೊಡಿಸ್ತಾಳ ಎಲ್ಲ ಹಬ್ಬಕ್ಕೂ ಒಂದೊಂದು ಸೀರೆ ಕೊಡಿಸ್ತಾಳಕಿ ಮತ್ತೆ ಎಲ್ಲ ನಿನ್ನ ಹತ್ರ ಏನಿಲ್ಲ ಅವ್ರ ಹತ್ರ ಇಲ್ಲ ಅವ್ರು ತಗೊಂತಾರ ನಿನ್ನ ಹತ್ರ ಏನಿಲ್ಲ ಹೇಳು ಎಲ್ಲ ಅದಾವಿಲ್ಲ ನಾ ಇನ್ನು ಏನು ಮಂದಿ ತಗೊಂಡಂತ ಏನು ತಗೊಂಡಲ್ಲ ಅದಕ್ಕೆ ಅಂತೀರಿ ನೀವು ಹಂಗ ಹೋಗ್ರಿ ಹೋಗ್ರಿ ಮೇಕಪ್ ಸಾಮಾನ್ ಅಂತ ಅದಂತ ಇದಂತ ಎಷ್ಟು ತುಸಾ ತಗೊಂತಾರಂತ ಮಾಡ್ರಿ ಏನು ಮಂದಿ ಬಿಚ್ಕೊಂಡು ಕುಣಿತಾರ ಅಂತ ನಾವು ಬಿಚ್ಕೊಂಡು ಕುಣಿಯಕಾಕತ್ತೇನ ಹುಚ್ಚಿ ತಗೊಂಬಂದ ಅಲ್ಲಿ ನಾನು ಹೆಂಡತಿನ ಬಂಗಾರ ಇದ್ದಂಗದ ನಿನಗೆ ಯಾಕೆ ಮೇಕಪ್ ಗಿಕಪ್ ಎಲ್ಲ ನಾ ಏನು ಹಚ್ಕೊಳಂಗಿಲ್ಲ ಬಿಡ್ರಿ ಮೇಕಪ್ ಗೀಪ ಎಲ್ಲ ನನಗೆ ಗೊತ್ತೈತಿ ನನಗೆ ಅವಿಷ್ಟಾನು ಆಗಂಗಿಲ್ಲ ಅದು ಬ್ಯಾಡ ನನಗೆ ನಾ ಏನ್ ಕೇಳಾಕತ್ತೀನಿ ನಿಮ್ಗೆ ಒಂದು ಸೀರೆ ಕೇಳಾಕತ್ತೀನಿ ಕೊಡಸ್ರಿ ಅಂದ್ರೆ ಕೊಡಸ್ರಿ ಅಷ್ಟ ಥೋ ಆತಪ್ಪ ಆತ್ ಸೀರೆ ಎಲ್ಲ ಆತ್ ಈ ಸರಿ ಕೊಡಿಸ್ತಾನೆ ಹೆಂಗಾರ ಮಾಡಿ ಹಗ್ಲಲ್ಲ ಕೇಳಬಾರ್ದ ಹಂಗ ಹುಡ್ರಿಗೆ ದಿನ ಉಡಾಕ ಚಡ್ಡಿ ಹರಿದಾವ್ರಿ ಪ್ಯಾಂಟ್ ಹರಿದಾವು ಟಿ ಶರ್ಟ್ಗಳು ಹರಿದಾವು ಅವನ್ನ ತರಬೇಕು ಮತ್ತೆ ಹುಡುಗಿಗೆ ಒಂದಿಟ್ಟು ಪ್ಯಾಟಿ ಕೊಟ್ಟು ಅವನ್ನ ತಗೊಂಬರ್ಬೇಕು ಸಾಯ್ತಿ ಅಂತ ಮಾಡ್ರಿ ಏನು ಬಾ 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 ಹಚ್ಚಿಲ್ಲಪ್ಪ ಲಿಸ್ಟಿಕ್ಕಿ ಹೋಗೋ ಮಾರಾಯ ಹೋಗತ್ತಾಗ ಲೇ ನಿನ್ನ ಪ್ಯಾಟೆ ಕರ್ಕೊಂಡು ಹೋಗ್ಕೊಂಡಿಲ್ಲ ನನಗೆ ರಾತ್ ತಗೊಂಡು ನಾನೇ ಹೊಡ್ಕೋಬೇಕು ಯಾ ಪ್ಯಾಟಿನೂ ಇಲ್ಲ ಏನೂ ಇಲ್ಲ ಮಕ್ಕ ನನಗೆ ನಿದ್ದೆ ಬರಾಕತ್ತವು ಮಕ್ಕ ಏನೋ ಅಂತಾರಲ್ಲ ನನಗೆ ಬುದ್ಧಿಲ್ಲ ಕೆದವಲಿಕ್ಕಿ ಬರ್ರೆ ಇಂಥ ಟೈಮಿಗೆ ಹುಡುಕ್ತಾಳ ಒಂದು ಕೆದಕರ ಹ್ಞೂ ಅನ್ನಂಗಲ್ಲ ಹಿಂದೆ 16 ಬಾಲಂಗೊಚ್ಚಿ ಹಚ್ಚಿದಂಗೆ ಹಚ್ಚಿಬಿಡ್ತಾಳ ಹಂಗ ಒಂದಮ್ಮನಿ ಅಯ್ಯ ಅಲ್ರಿ ನಾ ಏನನ್ನ ಕೇಳ್ತೀನಿ ಮತ್ತೆ ಮಕ್ಕಳಿಗೆ ತರೋದ ಮತ್ತೆ ಮಕ್ಕಳಿಗೆ ಬೇಳೆ ಮಕ್ಕಳಿಗೆ ತರಲಿಲ್ಲ ಅಂದ್ರೆ ಹೆಂಗ ನಡೀತಿರ ನೀವಂತ ನೀವು ಏನಾರ ಹೇಳಿದ್ರೆ ಬರೀ ಹಿಂಗ ಸಿಟ್ ಮಾಡ್ತೀರಪ್ಪ ಒಂದಮ್ಮನಿ ಬರೀ ಯಾವಾಗ ನೋಡಿದ್ರು ರೊಕ್ಕಲ್ಲ ಎಂತ ಕೂಲಿ ಮಾಡ್ರ ಅವ್ರು ನೋಡಿ ಹೋಗ್ರಿ ಅವ್ರು ನೀ ಎಂಟರಿಗೆ ಹೆಂಗೆ ಅಷ್ಟೇ ತಗೊಂಡು ರೊಕ್ಕ ಕೊಡ್ತಾರ ಅನ್ನೋದು ನೀವು ಅದಿರಿ ನಾನು ನಾಳಿಂದ ಹೋಗ್ಕೊಂಡು ಕೂಲಿ ಮಾಡಕ್ಕೆ ಅಂಗಡಿ ಇಟ್ಕೊಂಡು ಸಾಕಾಗಿತ್ತು ನನಗೆ ಅದ್ರಾಗ ಏನು ನೆಟ್ ಲಾಭ ಬರಂಗಿಲ್ಲ ನನ್ನ ಬಾಳೆ ನನಗೆ ಗೊತ್ತು ನಾನು ನಾಳಿಂದ ಕೂಲಿ ಮಾಡಕ್ಕೆ ಹೋಗ್ತೀನಿ ಏನ ಯಾರು 4 ಹೊಲ ಇದ್ರ ನೋಡು ಇಲ್ಲ ಅಂದ್ರೆ ಹಮಾಲಿ ಮಾಡಕ್ಕೆ ಹೋಗ್ತೀನಿ ತಗೊಂಬಂದು ನೀನು ಕೊಡ್ತೇನೆ ಅಂತ ದಿನಾ ರೊಕ್ಕನ ಬರೀ ಹಿಂಗ ಮಾತಾಡ್ತೀರಿ ನಾವೇನಾರ ಹೇಳಿದ್ರ ಬರೀ ನಾವೇ ಕೆಟ್ಟಾರ ನಿಮ್ಗೆ ಏನಾರ ಯಾಕೆ ಮಾಡ್ಕೇರಿ ಹೋಗ್ರಿ ಅಂತ